ಹೇಗಿದೆ ತೇರದಾಳ ವಿಧಾನಸಭಾ ಕ್ಷೇತ್ರ? ನೇಕಾರ ಸಮಸ್ಯೆಗಳು ದೊಡ್ಡ ಪ್ರಮಾಣದ ಅವ್ರಿಗೆ ಉದ್ಯೋಗ ಇಲ್ಲ, ಅವ್ರಿಗೆ ಸರಿಯಾಗಿ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಸರ್, ಆರಂಭದಲ್ಲಿ ಬಂದಾಗ ಗ್ಯಾರಂಟಿ ಸರ್ಕಾರ, 2.5 ವರ್ಷ ಆದ್ಮೇಲೆ ಕುರ್ಚಿ ಕಾದಾಟದ ಸರ್ಕಾರ. ನಿಜಕ್ಕೂ ನಿಮ್ಗಳಿಗೆ ನ್ಯಾಯ ಸಿಗ್ತಿದ್ಯಾ? ಇದೇನು ಬರೀ ಚರ್ಚೆ ಆಗ್ತದ, ಏನು ಅದಕ್ಕೆ ಪರಿಹಾರ ಕೊಡುವಂತ ಲಕ್ಷಣ ಏನು ಸರ್ಕಾರದ ಕಾಣಂಗಿಲ್ಲ. ಬಿಜೆಪಿ ಎಲ್ಲ ಸರಿ ಇದೆ ಅನ್ಸುತ್ತಾ? ಕೆಲಸ ಮಾಡೋರಿಗೆ ಬೆಲೆ ಇಲ್ಲ. GM ಸಿದ್ದೇಶ್ವರ ಅವ್ರ ಬಣ, ಈಶ್ವರಪ್ಪ ಅವ್ರ ಬಣ, ಯತ್ನಾಳ್ ಅವ್ರ ಬಣ, ಸೈಲೆಂಟ್ ಆಗಿರುವಂತ ನಿರಾಣಿ ಶೆಟ್ಟರ್ಗಳ ಬಣ. ಭಿನ್ನಾಭಿಪ್ರಾಯ ಪಾರ್ಟಿ ಸ್ಪ್ಲಿಟ್ ಆಗಂಗಿಲ್ಲ. ನಮ್ದು ಯಾವ ಕಾಲಕ್ಕೂ ಹಿಂದೂ ಆಗಿಲ್ಲ, ಮುಂದೂ ಆಗಂಗಿಲ್ಲ. ನಮಸ್ಕಾರ ವೀಕ್ಷಕರೇ, ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆಯುವಂತ ಚಳಿಗಾಲದ ಅಧಿವೇಶನ ಯಾವತ್ತಿಗೂ ಕೂಡ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋ ಪ್ರಯತ್ನ ಅದು ಈ ಕ್ಷಣದವರೆಗೂ ಪ್ರಯತ್ನವಾಗಿ ಉಳಿದಿದೆ. ಇವತ್ತು ನಮಗೆ ಖುಷಿ ವಿಚಾರ, ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ತೇರದಾಳ ವಿಧಾನಸಭಾ ಕ್ಷೇತ್ರದ ಸಿದ್ದು ಸವದಿ ಅವರು, ಬಿಜೆಪಿ ಹಿರಿಯ ನಾಯಕರು, 5 ಚುನಾವಣೆಗಳನ್ನು ಸ್ಪರ್ಧಿಸಿ 4 ಬಾರಿ ಗೆದ್ದಿದೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದೆ ತೇರದಾಳ ವಿಧಾನಸಭಾ ಕ್ಷೇತ್ರ? ಥ್ಯಾಂಕ್ ಯು. ಚೆನ್ನಾಗಿದೆ, ಚೆನ್ನಾಗಿ ಮಾಡಿವಿ. ನಮ್ ಸರ್ಕಾರದಾಗ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿವಿ. ಆದ್ರೂ ಎಲ್ಲ ಒಂದೇ ಟೈಮ್ ಬಗೆಹರಂಗಿಲ್ಲ. ಇನ್ನೂ ಬೇಡಿಕೆ ಇರ್ತಾವ. ನಮ್ಮಲ್ಲಿ ವಿಶೇಷವಾಗಿ ನೇಕಾರ ಹೆಚ್ಚದಾರ. ನೇಕಾರ ಸಮಸ್ಯೆಗಳು ದೊಡ್ಡ ಪ್ರಮಾಣದ ಅದಾವ. ಅವ್ರಿಗೆ ಉದ್ಯೋಗ ಇಲ್ಲ, ಅವ್ರಿಗೆ ಸರಿಯಾಗಿ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಸರ್ಕಾರ ತಲೆಯಾಗೊಳಗಿಂದ ಏನಂದ್ರೆ ನೇಕಾರ ಅಂದ್ರೆ ಬಿಜೆಪಿ ಮತದಾರ ನಿರ್ಲಕ್ಷ್ಯ ಮಾಡ್ತಾರ. ಅದ್ ಕಷ್ಟದಾಗದಾರ. ಅದ್ರ ಬಗ್ಗೆನ ಹೆಚ್ಚು ನಾವು ಒತ್ತು ಕೊಟ್ಟು ಮಾತಾಡಿದ್ವಿ. ಈಗೇನೋ ಪರಿಹಾರ ಮಾಡ್ತಂತ ಹೇಳ್ಯಾರ. ಅದು ಎಷ್ಟರ ಮಟ್ಟಿಗೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಾಕಿ ನಮ್ದೆಲ್ಲ 100% ನೀರಾವರಿ ಅದ. ಕಬ್ಬು ಬೆಳೆ ಜಾಸ್ತಿ ಬೆಳಿತಾರ. ಕಬ್ಬನು ಸಹಿತ ರೈತರು ಹೋರಾಟ ಮಾಡೋದ್ರ ಮುಖಾಂತರ 3,300 ರೇಟ್ ಬೆಲೆ ನಿಗದೀಕರಣ ಮಾಡ್ಯಾರ. ಅದು ಕೊಟ್ಟ ನಂತರ ಎಟ್ ಕೊಡ್ತಾರೋ ಕೊಟ್ಟ ಬಳಕ ಗೊತ್ತ ನಮಗ್. ಅದ್ರ ಈಗಂತೂ ಒಟ್ಟ ಸರ್ಕಾರ ನಿರ್ಧಾರ ಮಾಡೈತಿ. ಫ್ಯಾಕ್ಟರಿ ಅವ್ರ ಮಾತನಾಡಿ ರಸ್ತೆ ಗಿಸ್ತೆ ಎಲ್ಲಾ ನಮ್ಮಲ್ಲಿ ಚೆನ್ನಾಗದಾವ. ಇನ್ನೂ ಡಿಗ್ರಿ ಕಾಲೇಜ್ 2 ಅದಾವ. ಇನ್ನೊಂದು ಡಿಗ್ರಿ ಕಾಲೇಜ್ ನಮ್ಮಲ್ಲಿ ಆಗ್ಬೇಕಾಗ್ಯದ. ಹೈಸ್ಕೂಲ್ಗಳು ಡಿಮಾಂಡ್ ಅದ ಮತ್ತು ಹಾಸ್ಟೆಲ್ಗಳು ಇವೆಲ್ಲ ಮತ್ತು ಮುರಾರ್ಜಿ ದೇಸಾಯಿ ಶಾಲೆಗಳು ನಮ್ಮ ಅತ್ಯಂತ ಮಿನಿಮಮ್ ಅದಾವ. ನನ್ನ ಕ್ಷೇತ್ರದಾಗ ಕೇವಲ 3 ಅದಾವ. ಕೆಲವೊಂದ್ ಕಡೆ 15-20 ಅದಾವ. ಅದ್ರಾಗೂ ನಮಗ್ ತಾರತಮ್ಯ ಮಾಡ್ಯಾರ. ಅದಕ್ಕ ಅವು ಸಹಿತ ಹೆಚ್ಚಿನ ದೀನ ದಲಿತರು, ಬಡವರು, ನೇಕಾರರು ಇರ್ತಕ್ಕಂತ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಮುರಾರ್ಜಿ ದೇಸಾಯಿ ಶಾಲೆಗಳ ಶೈಕ್ಷಣಿಕವಾಗಿ ಇನ್ನೂ ಬೇಕಾಗ್ಯಾವ. ಹೌದು. ಅದಕ್ಕ ಅದನ್ನ ಸರ್ಕಾರ ಮೇಲೆ ನಾವು ಹಂತ ಹಂತವಾಗಿ ಒತ್ತಾಯ ಮಾಡಿ ತೆಗೆದುಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ. ಸರ್, ಆರಂಭದಲ್ಲಿ ಬಂದಾಗ ಗ್ಯಾರಂಟಿ ಸರ್ಕಾರ, 2.5 ವರ್ಷ ಆದ್ಮೇಲೆ ಕುರ್ಚಿ ಕಾದಾಟದ ಸರ್ಕಾರ. ನಿಜಕ್ಕೂ ನಿಮ್ಗಳಿಗೆ ನ್ಯಾಯ ಸಿಗ್ತಿದ್ಯಾ? ಜನ ನಿಮ್ ಮೇಲೆ ಪ್ರೀತಿಗೆ ನ್ಯಾಯ ಒದಗಿಸಕ್ ಆಗ್ತಿದ್ಯಾ? ಇದೇನು ಬರೀ ಚರ್ಚೆ ಆಗ್ತದ, ಏನು ಅದಕ್ಕೆ ಪರಿಹಾರ ಕೊಡುವಂತ ಲಕ್ಷಣ ಏನು ಸರ್ಕಾರದ ಕಾಣಂಗಿಲ್ಲ. ನಮ್ದು MLA ಗ್ರಾಂಟ್ 14 ವರ್ಷ ಆಯ್ತು. 2 ಕೋಟಿ ಮಾಡಿ ಅದನ್ನ ಹೆಚ್ಚುವರಿ ಮಾಡ್ರಿ 5 ಕೋಟಿ ಅಂತ ನಾವು ಕೇಳಿವಿ. ಅದನ್ನು ಮಾಡ್ತಾ ಇಲ್ಲ. ಇನ್ನು ಎರಡನೇದಾಗಿ ಕಲ್ಯಾಣ ಕರ್ನಾಟಕದಾಗ ಪ್ರತಿ ವರ್ಷ 5,000 ಕೋಟಿ ಕೊಡ್ತಾರ ಅಲ್ಲಿ ಶಾಸಕರಿಗೆ ಡೆವಲಪ್ಮೆಂಟ್ ಮಾಡಕ್. ಆಮೇಲೆ ಕಿತ್ತೂರು ಕರ್ನಾಟಕದಾಗ ಏನೂ ಕೊಡ್ತಾ ಇಲ್ಲ. ಮತ್ತ ತಾರತಮ್ಯ ಮಾಡ್ತಾ ಇದಾರೆ. ಮಲತಾಯಿ ಧೋರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ಒಂದೇ ಅಲ್ಲ, ಹಿಂದೂ ಮಾಡಬಹುದಾಗಿತ್ತು. ನಮ್ಮ ಸರ್ಕಾರನು ಕಿತ್ತೂರು ಕರ್ನಾಟಕ ಹೆಂಗ 371J ಪ್ರಕಾರ ಕಲ್ಯಾಣ ಕರ್ನಾಟಕ ಅನುದಾನ ಕೊಡಾಯ್ತ್ರಿ ಡೆವಲಪ್ಮೆಂಟ್ ಸಲುವಾಗಿ. ನಮಗೂ ಕೊಡ್ಬೇಕಾಗಿತ್ತು. ನಮ್ಮಲ್ಲಿ ಇನ್ನೂ ಅನೇಕ ಹಿಂದುಳಿದ ಮತಕ್ಷೇತ್ರಗಳದಾವ, ತಾಲೂಕುಗಳದಾವ. ಅವುಗಳೆಲ್ಲ ಮರ್ತು ಕೇವಲ ಕಲ್ಯಾಣ ಕರ್ನಾಟಕ ಒಂದ್ ಹಿಡ್ಕೊಂಡು ಹೋದ್ರ ಹ್ಯಾಕ್ ಸಾಧ್ಯ ಆಕತಿ? ನಮಗೂ ಅನ್ಯಾಯ ಆಗ್ತದಲ್ಲ. ನಮ್ದು ಮುಂಬೈ ಕರ್ನಾಟಕ ಇತ್ತು ಮೊದಲ, ನಿಮ್ದು ಹೈದರಾಬಾದ್ ಕರ್ನಾಟಕ ಇತ್ತು. ಆ ಪ್ರಕಾರ ನೀವು ಹೋರಾಟ ಮಾಡಿ, ನಿಮ್ಮಲ್ಲಿ ಪ್ರಬಲ ನಾಯಕರಿದ್ರು, ಹೋರಾಟಗಾರರಿದ್ರು, ನೀವು ಪಡ್ಕೊಂಡ್ರಿ. ಅದ್ರ ನ್ಯಾಯ ಯಾರು ಹೋರಾಟ ಬಲಾಢ್ರಿಗೆಟ್ಟ ಕೊಡಬಾರ್ದಲ್ಲ. ಮತ್ತ ಯಾರ ಧ್ವನಿ ಇಲ್ಲ ಅವ್ರಿಗೆ ಕೊಡ್ಬೇಕಲ್ಲ. ಈಗ ಮುಂಬೈ ಕರ್ನಾಟಕ ಕೊಡ್ಬೇಕಂತ ನನ್ನ ಒತ್ತಾಯ. ಬಲ ಇರ್ಬೇಕು, ಧ್ವನಿ ಇರ್ಬೇಕು, ದೀನದಲಿತರ ಪರವಾಗಿ ನಿಲ್ಬೇಕು, ಅಸಂಘಟಿತರ ಪರವಾಗಿ ನಿಲ್ಬೇಕು, ಎಲ್ಲ ನಿಜ. ಆದ್ರೆ ನೀವು ಸಾಕಷ್ಟು ಚುನಾವಣೆ ನೋಡಿದೀರಾ. ಈಗ 2023 ಉದಾಹರಣೆ ಕೊಡೋದಾದ್ರೆ, ಇವತ್ತು ಚುನಾವಣೆ ಗೆಲ್ಲಕ್ಕೆ ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಎಲ್ಲ ಬೇಕು. ಎಲ್ಲಾನು ಬೇಕು. ನಿಮ್ ಫಸ್ಟ್ ಎಲೆಕ್ಷನ್ ಹೆಂಗಿತ್ತು ಹಂಗಾದ್ರೆ? ಫಸ್ಟ್ ಎಲೆಕ್ಷನ್, ಸೆಕೆಂಡ್ ಎಲೆಕ್ಷನ್ ನಮ್ಗೆ ಅಗದಿ ಈಜಿ ಆಗಿದೆ. 2008 ಈ ಕಡೆ ಹಾಳಾಗೋಯ್ತಾ? ಈ ಕಡೆ 8 ಎಲೆಕ್ಷನ್ ಬಂದಿಲ್ಲ ನಾವು. ಅದು ಏನು ಹಾಳಾಗಿದ್ದಿಲ್ಲ. ಅದಾದ ನಂತರ 8 ನಂತರ 2 ಎಲೆಕ್ಷನ್ ನಾವು ಮೊದಲೇ ಫಸ್ಟ್ ಎಲೆಕ್ಷನ್ ಜಮಖಂಡಿ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ನಿ.
2004 2008 ಡಿಲಿಮಿಟೇಷನ್ ಆದ ಬಳಿಕ ನಾ ತೇರ್ದಾಳ ಬಂತು ತೇರ್ದಾಳ ಬಂದ ನಂತರ ಇದು 3 ಸಲ ಗೆದ್ದೀನಿ, ಒಂದ್ ಜಮಖಂಡಿ ಗೆದ್ದೀನಿ. ಓಕೆ ಆದ್ರೆ ಈಗಿರುವ ಒಟ್ಟ ಜನರ ಅಪೇಕ್ಷೆ ಆಗಿದ್ದಿದ್ದಿಲ್ಲ. ಓಕೆ ಸರ್, ಇದು ಜನ ಕಾರಣನ ಜನಪ್ರತಿನಿಧಿಗಳ ಕಾರಣನ? ಎಲ್ಲರೂ ಕಾರಣನ, ಜನಪ್ರತಿನಿಧಿಗಳ ಕಾರಣ, ಅದು ಕಾರಣನ. ನಾವ್ ಕೊಡ್ತೀವಿ ಅಂದ್ರ ಅವ್ರ ತಗೋತಾರ, ನಾವ್ ಕೊಡ್ಲಾರ್ದ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಾವು ವೋಟ್ ಬೇಡಿದ್ರೆ ಅವ್ರೇ ಯಾಕೆ ಬಿಡ್ತಾರ, ನಮ್ಮ ಮೇಲೆ ಆಸೆ ಪಡಂಗಿಲ್ಲ. ಈ ಗ್ಯಾರಂಟಿ ಯಾರು ಕೇಳಿದ್ರ? ಇಲ್ಲ, ಯಾರು ಕೇಳಿರ್ಲಿಲ್ಲ. ಕೇಳಿಲ್ಲ, ಇವ್ರ ಆಗಿ ಬಿಡ್ತಾರ. ನಮ್ಗೆ ಅಧಿಕಾರಕ್ಕೆ ಬರ್ಬೇಕತ್ತ ಹಂಗನ ಮತ್ತೆ ಜನ. ಓಕೆ ಎಸ್ ಸರ್, ನಿಮ್ಮ ಅನುಭವದ ಮಾತುಗಳಲ್ಲಿ ಪಕ್ಷ ಸಂಘಟನೆ ವಿಚಾರಕ್ಕೆ ಬಂದಾಗ ಬಿಜೆಪಿ ಎಲ್ಲ ಸರಿ ಇದೆ ಅನ್ಸುತ್ತಾ? ನಮ್ಮಲ್ಲಂತೂ 100% ಸರಿ ಅದ. ಯಾರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ನಾವು ಸಿದ್ಧಾಂತಕ್ಕೆ ಬದ್ಧರಾಗಿ ಪಾರ್ಟಿಯಾಗಿ ಉಳ್ದವ್ರು, ನಾವು ಪಾರ್ಟಿ ಕಟ್ಟಿ. ಸರ್ ನೀವಿದ್ದೀರಾ, ನೀವು ಕರೆಕ್ಟ್ ಆಗಿದ್ದೀರಾ. ನೀವೆಲ್ಲಾರು ಸೇರಿದ್ರು ಕೂಡ 66ಕ್ಕೆ ಬಂದ್ಬಿಟ್ರಿ. ಅದ್ರಲ್ಲಿ ಈಗ ಒಂದು ಬೈ ಎಲೆಕ್ಷನ್ ಹೊರಟೋಯ್ತು 65. ನಮ್ಮಲ್ಲಿ ಓವರ್ ಕಾನ್ಫಿಡೆನ್ಸ್ ರೀ, ನಮ್ಮಲ್ಲಿ ಓವರ್ ಕಾನ್ಫಿಡೆನ್ಸ್. ನಮ್ ಸರ್ಕಾರ ಆಗೈತೆ, ನಾವೆಲ್ಲ ಕೆಲಸ ಮಾಡಿವಿ ಅನ್ನುವಂತ ಗಾಳಿ ಒಳಗಿದ್ರು ನಮ್ಮವ್ರು. ಅದಾದ ನಂತರ ಸ್ವಲ್ಪ ಇವ್ರು ಇದು ಎಡವಟ್ಟು ಮಾಡ್ಕೊಂಡ್ರಲ್ಲ, ಒಳ ಮೀಸಲಾತಿ ಕೊಟ್ಟರು, ಹಿಂಗೆಲ್ಲ ಆಗೋದ್ರಿಂದ ಕೆಲವೊಂದು ಸಮುದಾಯಗಳು ಕೈ ಬಿಟ್ಟು ಹೋಗಿದ್ದಕ್ಕಾಗಿ ನಮ್ಗೆ ಸೋಲು ಆಗ್ಯದ. ಅದ್ರ ಕೆಲಸ ಮಾಡೋರಿಗೆ ಬೆಲೆ ಇಲ್ಲ. ಮತ್ತು ಸಮಯ ಸಂದರ್ಭ ನೋಡ್ಕೊಂಡು ಅದಕ್ಕೆ ಪ್ರಚಾರ ತಗೊಂಡು ಕೆಲಸ ಕಾರ್ಯಗಳನ್ನ ಮಾಡುವಂತದನ್ನ ಮಾಡ್ಬೇಕಾಗಿತ್ತು. ಇವ್ರು ಸಡನ್ ಆಗಿ ಇವ್ರು ಏನೋ ಡಿಸಿಷನ್ SC ST ರಿಸರ್ವೇಶನ್ ಹೆಚ್ಚಿಕೊಟ್ರು. ನಾವ ಒಳ ಮೀಸಲಾತಿ ಕೊಟ್ಟಿದ್ದು 30-40 ವರ್ಷ ಹೋರಾಟ ಇತ್ತು, ಅದಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಪಾಯ ಹಾಕಿದೀವಿ. ಅದ್ರ ಲಾಭ ಅವ್ರು ತಗೊಂಡ್ರು, ಏನ್ ಮಾಡಂಗದ. ನಿಜ ಸರ್, ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಒಂದ್ ರೀತಿ ಮನೆ ಒಂದು 3 ಭಾಗಲಾಗಿದೆ. DK ಶಿವಕುಮಾರ್ ಒಂದು ಬಣ, ಸಿದ್ದರಾಮಯ್ಯ ಅವರ ಒಂದು ಬಣ, ದಲಿತ CM ಆಗ್ಬೇಕಂತ ತಟಸ್ಥರ ಒಂದು ಬಣ. ಆದ್ರೆ ಬಿಜೆಪಿ ಮನೆ ಒಂದು ಊರ್ ಬಾಗ್ಲಾಗಿದೆ ಅಂತ. GM ಸಿದ್ದೇಶ್ವರ ಅವ್ರ ಒಂದ್ ಬಣ, ಈಶ್ವರಪ್ಪ ಅವ್ರ ಒಂದ್ ಬಣ, ಯತ್ನಾಳ್ ಅವ್ರ ಒಂದ್ ಬಣ, ಸೈಲೆಂಟ್ ಆಗಿರುವಂತ ನಿರಾಣಿ ಶೆಟ್ರುಗಳ ಒಂದ್ ಬಣ. ಆಯ್ತಾ, ಪಕ್ಷನೇ ಮುಖ್ಯ ಅಂತಿರೋ ನಿಮ್ದುಗಳದೇ ಪಕ್ಷಗಳನ್ನ ಮುಖ್ಯ, ಪಕ್ಷ ಸಿದ್ಧಾಂತನ ಮುಖ್ಯ. ಯಾರು ಏನ್ ಬಡಾತಾರ ಬರ್ತಾರ ಹೊಕ್ಕಾರ ಅವ್ರು. ಅದ್ರ ಪಕ್ಷಕ್ಕೆ ಏನಾಗೋದಿಲ್ಲ. ನಮ್ ಸಿದ್ಧಾಂತ ಮ್ಯಾಗ ನಿಂತ ಪಾರ್ಟಿ ಅದ. ಆ ಉಳಿದು ಪಾರ್ಟಿಗದ್ಲೆ ಭಿನ್ನಾಭಿಪ್ರಾಯ ಪಾರ್ಟಿ ಸ್ಪ್ಲಿಟ್ ಆಗಂಗಿಲ್ಲ. ನಮ್ದು ಯಾವ ಕಾಲಕ್ಕೂ ಹಿಂದೂ ಆಗಿಲ್ಲ, ಮುಂದೂ ಆಗಂಗಿಲ್ಲ. ಹಾಗಾದ್ರೆ ಕೆಲವೊಂದೇ ಓವರ್ ಕಾನ್ಫಿಡೆನ್ಸ್, ಓವರ್ ಅಪೇಕ್ಷಿತ ಇರ್ತಾರ, ಅವ್ರು ಬರ್ತಾರ ಹೋಗ್ತಾರ, ಯಾರೇನ್ ಮಾಡೋದು. ಸರಿ ಸರ್, ಪಕ್ಷ ಇರ್ತದ ಶಾಶ್ವತ. ಈಗ ಬಿಜೆಪಿಗೆ JDS ಅನಿವಾರ್ಯ ಆಯ್ತಾ, JDS ಬಿಜೆಪಿನ? ಇಲ್ಲ, ಇಬ್ರಿಗೆ ಮತ್ತೆ ನಾವು ಗೆಲ್ಲಲೇಬೇಕಾದ್ರ ಎಲ್ಲಾರ್ಗು ಬೇಕಲ್ಲ. ಅವ್ರು ನಮಗ್ ಬೇಕು, ನಾವು ಅವ್ರಿಗೆ ಬೇಕು. ಅವ್ರು ಗೆಲ್ಲಬೇಕಾದ್ರೆ ನಾವು ಬೇಕಾ, ನಾವು ಗೆಲ್ಲಬೇಕಾದ್ರೆ ಅವರು ಒಟ್ ಕಡೆ ಬೇಕು. ಈಗ ಒಂದಷ್ಟು ನಾವು ಅಬ್ಸರ್ವ್ ಮಾಡ್ದಂಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಗೊಂದಲ ಕನ್ಫರ್ಮ್. ಈಗ ಎಕ್ಸಾಂಪಲ್ ನಾನು ದೇವದುರ್ಗ ತಗೋತೀನಿ, ಕರಮ ನಾಯಕಿ ಕೊಡ್ತೀರಾ, ಶಿವನಗೌಡ ನಾಯಕಿ ಕೊಡ್ತೀರಾ? ಹಾಸನ ನೋಡ್ತೀವಿ, ಸ್ವರೂಪ್ ಸಿಟ್ಟಿಂಗ್ MLA ಇದಾರೆ JDS, ಅವ್ರದೇ ಭಾಗ. ಸ್ವರೂಪಿ ಕೊಡ್ತೀರಾ, ಪ್ರೀತಮಿ ಕೊಡ್ತೀರಾ? ನಮ್ ಇಬ್ರು ಹೈಕಮಾಂಡ್ ನಾಯಕರು ಕೂತು ಚರ್ಚೆ ಮಾಡಿ ಬಗೆಹರಿಸ್ತಾರ. ನಾವೇನ್ ಮಾಡಂಗಿಲ್ಲ, ನಾವು ಸಣ್ಣವ್ರ. ಇಲ್ಲ ಸರ್, ನೀವು ತುಂಬಾ ದೊಡ್ಡವರು. ಕರೆ ಅವ್ರು ಆ ವಿಷಯದೊಳಗೆ ನಾವ್ ಇಲ್ಲಲ್ಲ. ಅವ್ರು ನಮ್ ನಾಯಕರು ಬಗೆಹರಿಸ್. ನಿಮ್ಮ ಸಲಹೆಯನ್ನ ಪಡೆಯುತ್ತಾ ರಾಜ್ಯ ಬಿಜೆಪಿ? ಯಾರ್ದು? ಸವದಿ ಅವ್ರ. ನಮ್ ಜಿಲ್ಲೆ ಒಳಗ್ ಬೇಕಾದ್ರೆ ನಮ್ಮ ಸಲಹೆ ತಗೋತಾರ. ಹೊರಗಿನ ಜಿಲ್ಲಾಕ್ ನಾವೇನಿಲ್ಲ. ಇಲ್ಲ, ನೀವು ಜವಾಬ್ದಾರಿ ತಗೊಳ್ಳಿ, ನೀವು ಸರಿಪಡಿಸಿ ಎಲ್ಲ ಅಂದ್ರೆ. ಇಲ್ಲ ನಮ್ಗ ಹಂಗ ಹೇಳಂಗೂ ಇಲ್ಲ. ಮತ್ ನಾವು ಆ ರೀತಿ ಜವಾಬ್ದಾರಿ ನಾವು ತಿರುಗಾಡಿಲ್ಲಲ್ಲ. ನಮ್ಮ ರಾಜ್ಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಅವರೆಲ್ಲಾ ಕೂಡಿ ಅದನ್ನ ಮಾಡ್ತಾರ, ಸಾಲ್ವ್ ಮಾಡ್ತಾರ. ಎಂತೆಂತ ಸಮಸ್ಯೆ ಸಾಲ್ವ್ ಮಾಡ್ತಾರ. ಇದೇನ್ ನಮ್ಮಲ್ಲಿ ಏನ್ ಕೊನೆಯದಾಗಿ ನಿಮ್ಮ ಪ್ರೀತಿಯ ತೇರದಾಳ ಮತಕ್ಷೇತ್ರದ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಕ್ಷೇತ್ರ ಜನರಿಗೆ ನಾವು ಆಲ್ರೆಡಿ ಈಗ ಹೋರಾಟ ಏನೇನ್ ತೊಂದ್ರೆ ಇದಾವು, ಈ ನೇಕಾರ ಹೋರಾಟ ಮಾಡಿದೀವಿ, ರೈತರ ಹೋರಾಟ, ಕಬ್ಬಿನ ಹೋರಾಟ ಮಾಡಿದೀವಿ. ಇನ್ನೂ ಕೆಲವೊಂದು ಸಮಸ್ಯೆಗಳದಾವ. ಈ ಆಶ್ರಯ ಮನೆಗಳದಾವ, ಆಶ್ರಯ ಮನೆಗಳ ಸಮಸ್ಯೆ ಅದಾವ. ನಮಗ್ 3 ವರ್ಷ ಆತು, ಒಂದೂ ಮನಿ ಕೊಟ್ಟಿಲ್ಲ. ಆ ಮನಿಗಳ ಬೇಡಿಕೆ ಅದಾವ. ಹಂತವಾಗಿ ಅದನ್ನ ಈಡೇರಿಸಿ ಕೆಲಸ ಮಾಡುವುದ್ರ ಮುಖಾಂತರ ತೇರದಾಳ ಜನರಿಗೆ ನ್ಯಾಯ ಒದಗಿಸಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.